ಸ್ನೇಹಿತರೆ, ಇದು ದಿಂಬಮ್ ಘಾಟಿನ ಹೇರ್ ಪಿನ್ ಬೆಂಡ್ 16, ಒಟ್ಟು 27 ಬೆಂಡ್ಗಳಿದ್ದಾವೆ, ಹೇರ್ ಪಿನ್ ಬೆಂಡ್ ಇದ್ದಾವೆ. ಅದರಲ್ಲಿ ಇದು 16ನೇ ಹೇರ್ ಪಿನ್ ಬೆಂಡ್. ಹೇರ್ ಪಿನ್ ಬೆಂಡ್ ಅಂದರೆ ಈ ರೀತಿ ಇರುತ್ತೆ. ಈ ಥರ ಹೇರ್ ಪಿನ್ ಬೆಂಡ್ಗಳಲ್ಲಿ ಒಂದು ದಿಂಬಮ್ ಘಾಟಲ್ಲಿ ಅಪ್ಲೈ ಆಗುವಂಥ ಒಂದು ಟೆಕ್ನಿಕ್ ಏನಂತಂದರೆ, ಈಗ ಮೇಲ್ಗಡೆ ಘಾಟ್ ಸೆಕ್ಷನಿಂದ ಮೇಲ್ಗಡೆ ರೋಡಲ್ಲಿ ಬರುವಂಥ ವೆಹಿಕಲ್ಗಳು ಯಾವಾಗಲೂ ಬಲಭಾಗಕ್ಕೆ ಬಂದೇ ಟರ್ನಿಂಗ್ ತಗೋಬೇಕಾಗುತ್ತೆ. ಈ ಕಡೆ ಭಾಗದಿಂದ ಹತ್ತುವಂಥ ವೆಹಿಕಲ್ಗಳು ಸ್ವಲ್ಪ ಅಲ್ಲಿ ನಮ್ಮ ಕಾರ್ ನಿಂತಿದೆಯಲ್ಲ, ಅಲ್ಲಿ ಸ್ವಲ್ಪ ನಿಲ್ಲಿಸ್ಕೊಂಡು, ಅಂದರೆ ಅವರು ಬಲಭಾಗಕ್ಕೆ ನಿಲ್ಲಿಸ್ಕೊಂಡು ಇರಬೇಕಾಗುತ್ತೆ. ಇಲ್ಲಿ ಬರುವಂಥ ಲಾಂಗ್ ಗಾಡಿಗಳೇನಿರ್ತವೆ, ಬಸ್ಸು, ಲಾರಿ, ಈ ಥರದ್ದು ಲಾಂಗ್ ವೆಹಿಕಲ್ಸ್ಗಳೇನಿರ್ತವೆ, ಕಂಪ್ಲೀಟಾಗಿ ಬಲಗಡೆ ಬಂದೇ ಟರ್ನಿಂಗ್ ಮಾಡ್ತಾರೆ. ಎಡಗಡೆ ಬಂದು, ಈಗ ನೋಡಿ ಕಾರ್ ಅವರು ಅರ್ಧ ರೋಡಿಗೆ ಬಂದ್ರಲ್ಲ, ಅದೇ ರೀತಿ ಕಂಪ್ಲೀಟಾಗಿ ಬಲಗಡೆ ಬಂದು ಟರ್ನಿಂಗ್ ಮಾಡ್ತಾರೆ. ಈ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಮುಂದೆ ಎಡಭಾಗದಲ್ಲಿ ನಿಲ್ಸ್ಕೊಂಡಿರ್ತವೆ. ಯಾಕಂತ ಹೇಳಿದರೆ ಇಲ್ಲಿ ಬಲಭಾಗದಿಂದ ಬಂದು ಸೀದಾ ಎಡಗಡೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಕಂಪ್ಲೀಟಾಗಿ ಬಲಭಾಗದಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಕೊಂಡು ಯಾವಾಗಲೂ ಹೋಗುತ್ತೆ ವೆಹಿಕಲ್ಗಳು. ಇದು ದಿಂಬಮ್ ಘಾಟಿನ ಒಂದು ಟೆಕ್ನಿಕ್ಕು. ಈ ಜಾಗದಲ್ಲಿ ನಾನು ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಇಲ್ಲಿ ಹೇರ್ ಪಿನ್ ಬೆಂಡ್ ಸಂಖ್ಯೆ ನೋಡಿ, ಇಲ್ಲಿ ದಿಂಬಮ್ ಘಾಟಿನ ಹೇರ್ ಪಿನ್ ಬೆಂಡ್ 16/27 ಅಂತಿದೆ. ಇದು ಕಲಾ ಮಾಧ್ಯಮದಲ್ಲಿ ಈ ಒಂದು ಜಾಗವನ್ನು ತೋರಿಸಿದ್ರು. ನಾಗೇಶ್ ಸರು ಮತ್ತು ಪರಮ್ ಸರು ಇದ್ದರು. ತುಂಬ ಚೆನ್ನಾಗಿ ಈ ಒಂದು ಜಾಗದಲ್ಲಿ ನಿಂತು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದರು. ಸೊ ಅದೇ ಕಾರಣಕ್ಕಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಕಾಡು ಹೇಗಿದೆ ಅಂತಂದರೆ, ಇಲ್ಲಿ ಸರಿಯಾಗಿ ಕಾಣ್ತಾ ಇಲ್ಲ, ಅಷ್ಟು ಮಂಜು ಬಂದ ರೀತಿ ಇದೆ. ಇಲ್ಲಿ ಅವರು 65 ದಿನ ಆದ ನಂತರ ಇಲ್ಲಿ ಈ ಒಂದು ಜಾಗದಲ್ಲಿ ರಸ್ತೆಯನ್ನು ಕ್ರಾಸ್ ಮಾಡ್ತಾರೆ. ಆ ಒಂದು ಜಾಗವನ್ನು ಇಲ್ಲಿಂದ ತೋರಿಸಿದ್ರು. ಮತ್ತು ಇಲ್ಲಿ ಮೊಬೈಲಲ್ಲಿ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ಇಲ್ಲೇನಂತಂದರೆ 65 ದಿನಗಳವರೆಗೆ ಸತ್ಯಮಂಗಲಂ ಕಾಡಿನ ಈ ಒಂದು ಭಾಗದಲ್ಲಿ ಇರ್ತಾರೆ. ಆ ನಂತರ 65 ದಿನ ಆದ ನಂತರ ಅಣ್ಣವ್ರನ್ನೇನು ಕಿಡ್ನಾಪ್ ಮಾಡಿರ್ತಾರಲ್ಲ, 65 ದಿನಗಳ ಆದ ನಂತರ ಇನ್ನು ಉಳಿದ ದಿನಗಳು ರಸ್ತೆಯ ಈ ಭಾಗದಲ್ಲಿ ಶಿಫ್ಟ್ ಆಗ್ತಾರೆ, ಅಂದರೆ ರೋಡ್ ಕ್ರಾಸ್ ಮಾಡ್ತಾರೆ. ಆ ರೋಡ್ ಕ್ರಾಸ್ ಮಾಡಿದಂತಹ ಜಾಗವನ್ನು ಕೂಡ ನಾವೀಗ ನೋಡೋಣ, ಮುಂದೆ ಅದನ್ನು ನೋಡೋಣ. ಸೊ ಇದು ದಿಂಬಮ್ ಘಾಟು. ಇಲ್ಲಿ ನೋಡ್ತಾ ಇದ್ದೀರಾ, ಈ ರೀತಿ ದಟ್ಟಾರಣ್ಯದಲ್ಲಿ 18,000 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವೀರಪ್ಪನ್ ಎಲ್ಲೇ ಹೋಗಿದ್ರೂ ಕೂಡ ಅವನ್ನ ಕಂಡುಹಿಡಿಯೋದು ಅಷ್ಟೊಂದು ಸುಲಭದ ಮಾತಲ್ಲ. ಹಾಗಾಗಿ ನಮ್ಮ STF ಮತ್ತು ಪೊಲೀಸ್ ಫೋರ್ಸ್ಗಳಿಗೆ ತುಂಬ ಕಷ್ಟ ಆಗಿತ್ತು ಈ ಒಂದು ವೀರಪ್ಪನ ಕಾರ್ಯಾಚರಣೆಯಲ್ಲಿ.